ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ದೇವರುಗಳ ನಾನಿವತ್ತು ಬೆಳ್ಳಂ ಬೆಳಗಿನೇ ಟೈಮ್ ಇವಾಗ 3:45 ಬೆಳ್ಳಂ ಬೆಳಗಿನೇ ಎದ್ದು ಎಲಿಫೆಂಟ್ ಕ್ಯಾಪ್ಚರ್ ಆಗಿದೆ ಅಂತ ಕ್ಯಾಪ್ಚರ್ ಆಗುತ್ತೆ ಅಂತ ನ್ಯೂಸ್ ಬಂತು ನಮ್ಮ ಚಿಕ್ಕಮಂಗ್ಳೂರು ಭಾಗದಲ್ಲಿ, ಬಾಳೆಹೊನ್ನೂರು ಸೈಡು. ಅದಕ್ಕೆ ನಾನು ಮತ್ತು ಕಿರಣ್ ಬ್ರೋ ಇವಾಗ ಹೊರಟಿದ್ದೀವಿ. ನಾವಿವಾಗ ಬನ್ನಿ ನೋಡೋದ ಕ್ಯಾಂಪಿಗೆ. ಈ ಸಲ ಇವಾಗ ಆನೆ ಡೇ ಕ್ಯಾಂಪಿಗೆ ಯಾವ್ಯಾವ ಆನೆಗಳು ಬಂದಿದೆ, ಯಾರ್ಯಾರನ್ನ ಯಾವ್ಯಾವ ಆನೆಗಳನ್ನ ಕರೆಸಿದ್ದಾರೆ, ಎಲ್ಲಿ ಕ್ಯಾಂಪ್ ಹಾಕಿದ್ದಾರೆ, ಯಾವ ಥರ ಕಾರ್ಯಾಚರಣೆ ಮಾಡ್ತಾರೆ ಅಂತ ನಿಮಗೆಲ್ಲ ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ನಮಸ್ಕಾರ ದೇವರು. ನಾವಿವಾಗ ಇಲ್ಲಿ ಬಾಳೆಹೊನ್ನೂರಿಂದ ಹುಣಸೆಹಳ್ಳಿ ಅನ್ನೋ ಗ್ರಾಮ, ಯಾವುದೋ ಹ್ಯಾರಂಬಿ ಗ್ರಾಮ ಅಂತೆ. ಇಲ್ಲಿ ಬಂದು ಇವಾಗ ಬಸ್ ಇಳಿದು ಹೋಗ್ತಾಯಿದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಇಲ್ಲಿ ನಮ್ಮ ಕಿರಣ್ ಬೈ KS09 ಕಿರಣ್ ಬೈ ಆಮೇಲೆ ನಾವಿಬ್ಬರು ಬಸ್ಸಲ್ಲೇ ಬಂದಿದ್ದು. ಬೆಳಗ್ಗೆ ಈಗ ಬಸ್ ಇಳ್ಕೊಂಡು ಹೋಗ್ತಾಯಿದ್ದೀವಿ. 1 ಕಿಲೋಮೀಟ್ರ್ ಐತೆ ಅಂತೆ. ಬನ್ನಿ ನೋಡೋದ ಆನೆ ಕ್ಯಾಂಪಿಗೆ ಹೋಗೋದು ಬನ್ನಿ. ದೇವರು ಆಲ್ರೆಡಿ ನಾವೀಗ ಕ್ಯಾಂಪಿಗೆ ತಲುಪಿದ್ದೀವಿ. ಆನೆಗಳೆಲ್ಲ ಇಲ್ಲೇ ಕಟ್ಟಿ ಹಾಕಿದ್ದಾರೆ. ಇಲ್ಲಲ್ಲಿ ಕಾಣ್ತಿರ್ಬೋದು ನೀವು, ಮಹೇಂದ್ರ ಅಲ್ಲಿದ್ದಾನೆ ಒಳಗಡೆ. ಹಾಗೆ ಆಚೆ ಭೀಮಾ ಎಲ್ಲ ಆಚೆ ಇದ್ದಾರೆ. ಬನ್ನಿ ನೋಡೋದ ಆ ಭೀಮಾ ಮಹೇಂದ್ರನೆಲ್ಲ. ನೋಡಿ, ಇವನೇ ನಮ್ಮ ಬಳ್ಳೆ ಕ್ಯಾಂಪಿನ ಮಹೇಂದ್ರ. ಫ್ಯೂಚರು ದಸರಾ ಅಂಬಾರಿ ಆನೆ ಅಂತಲೂ ಹೇಳ್ತಾರೆ. ಅವನು ಕಾಡೊಳಗಿದ್ದಾನೆ. ಈಗ ನೆಕ್ಸ್ಟು ಆಚೆ ಕಡೆ ಬಂದರೆ ಇಲ್ಲಿ ಭೀಮ ನಿಂತಿದ್ದಾನೆ. ಸೈಲೆಂಟಾಗೇ ನಿಂತಿದ್ದಾರೆ. ಇನ್ನೂ ಯಾವುದೇ ಪೂಜೆ ಕಾರ್ಯಗಳು ಸ್ಟಾರ್ಟ್ ಆಗಿಲ್ಲ. ಇವು ಮಾಡ್ತಾರೆ ಎಲ್ಲ. ಆನೆ ತೊಳೆದು ಕೆಳಗಡೆ ನಿಲ್ಲಿಸಿದ್ದಾರೆ. ನೀವು ನೋಡ್ತಿರ್ಬೋದು, ಇವನು ಭೀಷ್ಮ, ನಮ್ಮ ಸಕ್ಕರೆ ಬೈಲು ಕ್ಯಾಂಪಿನ ಆನೆ. ಆಚೆ ಕಡೆ ಸಾಗರು, ಆಮೇಲೆ ಜೂನಿಯರ್ ಅರ್ಜುನ ಇದ್ದಾನೆ ನೋಡಿ. ನಮ್ಮ ಭೀಮ ಸೈಲೆಂಟಾಗಿ ನಿಂತ್ಕೊಂಡಿದ್ದಾನೆ. ಅಲ್ಲಿ ಕಾಣ್ತಿರೋದು ಶ್ರೀಕಂಠ. ಹಾಗೆ ಜನ ಸ್ವಲ್ಪ ಲೋಕಲ್ ಜನರು ಬಂದಿದ್ದಾರೆ ಆನೆ ನೋಡೋಕ್ಕೆ ಅಂತ. ಆನೆ ಸೈಟ್ ಆಗಿದಂತೆ. ಇವಾಗ ನೋಡಿ ಎಲ್ಲ ಪೂಜೆಗೆ ರೆಡಿ ಆಗ್ತಿದ್ದಾರೆ. ಇಲ್ಲಿ ನಮ್ಮ ಶ್ರೀಕಂಠ, ಆಮೇಲೆ ಭೀಷ್ಮ, ಭೀಮ, ಸಾಗರು, ಜೂನಿಯರ್ ಅರ್ಜುನ ಇವೆಲ್ಲ ರೆಡಿ ಆಗ್ತಿದ್ದಾರೆ ಈಗ. ಇನ್ನು ಮಹೇಂದ್ರ ಬಂದಿಲ್ಲ, ಬರಬೇಕು. ಬರ್ತಾ ಇದ್ದೇನೆ ಮಹೇಂದ್ರ. ಅಲ್ಲಿ ಮಹೇಂದ್ರ ಟೋಟಲ್ ಏನು 7 ಆನೆಗಳಿದೆ. ಅಲ್ಲಿ ಬರ್ತಿರೋದು ಮಹೇಂದ್ರ. ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಪೂಜೆ ಮಾಡಿ ಸೈಟ್ ಆಗಿದೆ ಅಂತ ಆನೆ, ಇನ್ನು ಹೋಗ್ತಾ ಇದ್ದಾರೆ. ಈಗ ಇಲ್ಲಿ 7 ಆನೆಗಳಿದೆ. ಅದರಲ್ಲಿ ನಮ್ಮ ಬಳ್ಳೆ ಕ್ಯಾಂಪಿಂದ ಮಹೇಂದ್ರ ಒಂದು, ಆಮೇಲೆ ಮತ್ತಿಗೋಡು ಕ್ಯಾಂಪಿಂದ ಶ್ರೀಕಂಠ ಮತ್ತು ಭೀಮ, ಆಮೇಲೆ ಸಕ್ಕರೆ ಬೈಲು ಕ್ಯಾಂಪಿಂದ ಭೀಷ್ಮ, ಸಾಗರು, ಆಮೇಲೆ ಜೂನಿಯರ್ ಅರ್ಜುನ ಇದ್ದಾನೆ. ಆಮೇಲೆ ಆಚೆ ಕಾರ್ನರ್ಲಿರೋದು ನಮ್ಮ ಹಾರಂಗಿ ಕ್ಯಾಂಪಿನ ಲಕ್ಷ್ಮಣ. ಈಗ ನೋಡ್ತಿರ್ಬೋದು ನೀವು, ಇದು ಆನೆಗಳಿಗೆ ಮುಖ ತೊಳೆದು ಇವಾಗ ಕುಂಕುಮ ಎಲ್ಲ ಇಟ್ಟು, ಪ್ರತಿ ಸಲನೂ ಕಾರ್ಯಾಚರಣೆ ಮಾಡುವಾಗ ಆನೆಗಳಿಗೆ ಪೂಜೆ ಮಾಡಿ ಕುಂಕುಮ ಇಟ್ಟು ಹೂಮಾಲೆ ಹಾಕಿ ಎಲ್ಲರೂ, ಫಾರೆಸ್ಟು, ಡಾಕ್ಟ್ರಸು, ಮಾವುತರು ಎಲ್ಲರೂ ಸೇರಿ ಪೂಜೆ ಮಾಡ್ತಾರೆ. ಕುಂಕುಮ ಇಟ್ಟು ಪೂಜೆ ಮಾಡಿ ಈಡ್ಗಾಯಿ ಹೊಡೆದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಆನೆಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ಇವರು ಪ್ರತಿ ಸಲನೂ ಅದೇ ಥರ ಹೊರಡೋದು. ಅದೇ ಥರ ನೋಡಿ ನಮ್ಮ ರಂಜನು ಫಾರೆಸ್ಟು ಅಲ್ಲಿ ಹೂ ಕೊಡ್ತಾಯಿದ್ದಾರೆ ಆನೆಗಳಿಗೆ ಹಾಕೋಕ್ಕೆ, ಹೂ ಮಾಲೆಗಳನ್ನ. ಚಿಕ್ಕ ಆನೆಗಳೇ ಜಾಸ್ತಿ ಇದೆ ನೋಡಿ. ಎಲ್ಲೂ ಹೋದರೂ ಜನರಿಗೆ ಭೀಮಂದೇ ಕ್ರೇಜು. ಭೀಮ 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 ಅಂತ ಕೂಗ್ತಾನೆ ಇರ್ತಾರೆ. ಬಟ್ ಭೀಮ ಮಾತ್ರ ಒಂದ್ಸಲಿನೂ ಸೊಂಡ್ಲೆತ್ತಿದ್ದು ನಾನು ನೋಡಿಲ್ಲ. ಅದು ತಾನೇ ಎಷ್ಟು ಅಂತ ಸೊಂಡ್ಲೆತ್ತುತ್ತೆ ಹೇಳಿ. ನೋಡಿ, ಭೀಮ ಸೆಂಟ್ರಲ್ಲಿ ನಿಂತಿದ್ದಾನೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು ಯಾರು ಭೀಮ ಅಂತ. ಎಲ್ರಿಗಿಂತ ಹೈಟ್ ಆಗಿದ್ದಾನೆ. ಹಾಗೆ ನಮ್ಮ ಭೀಮನ ಮಾವುತರು ಗುಂಡಣ್ಣ ಇವರು ಪೂಜೆ ಮಾಡ್ತಾಯಿದ್ದಾರೆ ಎಲ್ಲ ಆನೆಗಳಿಗೂ. ನೋಡಿ, ಇದೇನೇ ಭೀಮ. ಇನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಳಿ, ಪೂಜೆ ಮಾಡ್ತಿರೋದು ಭೀಮ. ಭೀಷ್ಮ
ಮತ್ತು ಇವಾಗ ನಮ್ಮ ರಮೇಶ್ ಡಾಕ್ಟ್ರು ಆನೆಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಬೇರೆದಕ್ಕಿಂತ ಡಿಫ್ರೆಂಟ್ ಆಗಿದೆ ಅದರ ಕಲರ್. ಒಳ್ಳೆ ಎರೆಮಣ್ಣು ಥರ. ನಮಸ್ತೆ. ಅವ್ರು ಒಳ್ಳೇದು ಮಾಡಲಿ, ಹೋಗಿ ಬನ್ನಿ, ನೀಟಾಗಿ ಕಾರ್ಯಾಚರಣೆ ಮಾಡ್ಕೊಂಡು ಬನ್ನಿ, ಏನು ತೊಂದರೆ ಆಗದೇನೆ. ನೋಡಿ ಇವಾಗ ಎಲ್ಲರೂ ನಿಂತು ಆನೆಗಳ ಹತ್ರ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಅಂದರೆ ಹೊರಡೋಕ್ಕಿಂತ ಮುಂಚೆ ಪ್ರತಿ ಸಲವೂ ಮಾಡೋ ರೀತಿ ಪೂಜೆ ಎಲ್ಲ ಆಗಿ ಈಡ್ಗ ಎಲ್ಲ ಹೊಡೆದ್ಮೇಲೆ ಆನೆಗಳ ಹತ್ರ ನಿಂತು ಫೋಟೋ ತೆಗೆಸ್ಕೊಂಡು ಆಮೇಲೆ ಮತ್ತೆ ತಾನೇ ಹೊರಡೋದು. ಹಾಗೆ ಈಗ ಬೆಲ್ಲ ಕೊಡ್ತಾಯಿದ್ದಾರೆ ಆನೆಗಳಿಗೆ. ಬೆಲ್ಲ, ಬಾಳೆಹಣ್ಣು ಎಲ್ಲನೂ ಕೊಟ್ಟು ಹೊರಡೋದು. ನೋಡಿ ಇವಾಗ ಫಾರೆಸ್ಟ್ ಅವರು, ಗಾರ್ಡ್ಗಳು, ETF ಅವರು, ಮಾವುತರು, ಕಾವಡಿಗಳು ಎಲ್ಲರೂ ಆನೆ ಹತ್ರ ನಿಂತು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಇವರು ಹೊರಡ್ತಾರೆ ಈಗ ಕ್ಯಾಪ್ಚರಿಂಗ್ಗೆ. ನೋಡಿರಿ ಆನೆಗಳೆಲ್ಲ ಸೊಂಡ್ಲೆತ್ತಿ ಆಶೀರ್ವಾದ ಹೋಗ್ತಾ ಇದೆ. ನೋಡಿ ನಮ್ಮ ಶ್ರೀಕಂಠನ ಗಾತ್ರ ಯಾವ ಥರ ಇದೆ ಅಂತ, ಎಷ್ಟು ಲಕ್ಷಣವಾಗಿ ಇದೆ ನೋಡಿ. ಅದರ ದಂತಾಗಲಿ, ಅದರ ತಲೆ ಆಗಲಿ ನೋಡೋಕ್ಕೆ ಒಂಥರ ಭಯ ಆಗುತ್ತೆ. ನೋಡಿ ನಮ್ಮ ಮಹೇಂದ್ರ ಪೂಜೆ ಮಾಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾನೆ ಅಂತ. ಕ್ಯಾಪ್ಚರಿಂಗ್ ಅಪ್ಡೇಟ್ಸಿಗಾಗಿ ಕಾಯ್ತಾ ಇರಿ. ಇನ್ನೂ ಆನೆಗೆ ಡಾಟ್ ಆಗಿಲ್ಲ. ಎಲ್ಲ ರೆಡಿ ಮಾಡಿಕೊಂಡು ಇವರು ಇನ್ನೂ ಹೊರಟು ಹೋಗಬೇಕು. ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ಆನೆ ಡಾಟ್ ಆಗಿ ಕ್ಯಾಪ್ಚರ್ ಆಗಿ ಕಾಡಿಂದ ಹೊರಗಡೆ ಕರ್ಕೊಂಡು ಬರುವಾಗ ವೀಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ.